ಮಿಸ್ಟೇಕ್ ಆಗಿದೆ, ಇಲ್ಲ ಅಂತಲ್ಲ. ಯಾಕಂದರೆ ನನಗೂ ಯಾಕಂದರೆ 1.5 ತಿಂಗಳು 2 ತಿಂಗಳಾಗಿತ್ತು ವಿಡಿಯೋ ಮಾಡಿ, ನಾನು ಸರಿಯಾಗಿ ಮಾಡಿದ್ದಿಲ್ಲ. ನಮ್ಮ ಹಸ್ಬೆಂಡೇ ಪಾಪ ಮಾಡ್ತಿದ್ರು. ಸ್ವಲ್ಪ ಸರ್ಜರಿ ಆಗಿರೋದ್ರಿಂದ ನಾನು ಮರ್ತಿದ್ದೀನಿ ವಿಡಿಯೋನ. ಹಂಗಾಗಿ ಒಂದೇ ಒಂದು ಸ್ವಲ್ಪ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋನ ಜಡ್ಜ್ ಮಾಡೋದು ತಪ್ಪೈತಿ. ನನ್ನ ಕಡೆಯಿಂದ ತಪ್ಪಾಗಿದೆ, ತಪ್ಪಾಗಿಲ್ಲ ಅಂತಲ್ಲ. ನೀವು ವಿಡಿಯೋ ಸರಿಯಾಗಿ ಮಾಡಲ್ಲ, ನೀವು ಕತೆ ಬರಲ್ಲ, ಹಂಗೆ ಹಿಂಗೆ ಅಂತ ಬೈಯಕ್ಕೆ ಹೋಗಬೇಡಿ ಯಾರಿಗೂ. ಯಾಕಂದರೆ ಅದಕ್ಕಂತಲೇ ಟೈಮ್ ಕೊಟ್ಟು ತುಂಬ ವಿಡಿಯೋ ಮಾಡಬೇಕಂದ್ರೆ ನಾವು ಎಷ್ಟು ಕಷ್ಟ ಬಿದ್ದಿರ್ತೀವಿ, ಅದಕ್ಕೆ ಅಂತಲೇ ಎಷ್ಟು ಟೈಮ್ ತೊಗೊತೀವಿ ಅನ್ನೋದು ನನಗೆ ಗೊತ್ತು. ಯಾಕಂದರೆ ನನಗೆ ವಿಡಿಯೋ ಮಾಡಿ ಹಾಕಿದ್ರೆ ಸಾಕು ನಮ್ಮ ಮಟ್ಟಿಗಾಗಿದೆ. ಎಷ್ಟು ಆದಷ್ಟು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಯಾಕಂದರೆ ಪ್ರತಿಯೊಬ್ಬರೂ ಕಮೆಂಟ್ ಹಾಕ್ತಿದ್ರು, 1 ವಿಡಿಯೋ ಹಾಕಿ 2 ವಿಡಿಯೋ ಹಾಕಿ, ಯಾಕಂದರೆ ನೀವು ವಿಡಿಯೋಗೆ ಅಡಿಟ್ ಆಗಿದ್ದೀವಿ, ಸ್ವಲ್ಪ ವಿಡಿಯೋಗಳು ಮಾಡಿ ಅಂತೇಳಿ. ಯಾಕಂದರೆ ನನಗೂ ಸರ್ಜರಿ ಆದಮೇಲೆ ನಾನು ವಿಡಿಯೋ ಮಾಡಿದ್ದಿಲ್ಲ. ಇವಾಗ ಆದಷ್ಟು ಸ್ವಲ್ಪ ಸ್ವಲ್ಪ ಮಾಡೋಕತ್ತಾನೆ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಹೇಳ್ಬೇಡಿ ಅಂತ ಹೇಳ್ತಿಲ್ಲ, ನನ್ನ ಕಡೆಯಿಂದ ತಪ್ಪಾಗಿದೆ. ಅದಕ್ಕೆ ನೀವು ವಿಡಿಯೋನೇ ಮಾಡೋಕ್ಕೆ ಬರಲ್ಲ ಹಾಗೆ ಹೀಗೆ ಅಂತ ಬೈಯಕ್ಕೆ ಹೋಗಬೇಡಿ. ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ. ಯಾಕಂದರೆ ಪ್ರತಿಯೊಂದು ವಿಡಿಯೋ ಮಾಡಬೇಕಂದ್ರೂ ನಾನು ಟೈಮ್ ಕೊಟ್ಟು 1 ಅವರ್ 2 ಅವರ್ ಟೈಮ್ ಕೊಟ್ಟು ಬ್ಯಾಕ್ಗ್ರೌಂಡ್ ಸೆಟಪ್ ಎಲ್ಲ ಕೂರಿಸಿ ಅದಕ್ಕೆ ವಿಡಿಯೋ ಮಾಡಬೇಕಂದ್ರೆ ನಾವು ತಲೆಯಲ್ಲಿ ಯೋಚನೆ ಇಟ್ಕೊಂಡು ಅದ್ರ ಶ್ರಮ ಕೊಟ್ಟಿರ್ತೀವಿ. ಈ ಸರ್ ಮಾಡಿರೋ ತಪ್ಪು ಯಾವತ್ತೂ ಮಾಡಲ್ಲ, ಓಕೆನಾ? ಅಯ್ಯೋ ಲಕ್ಷ್ಮೀದು ಅಕ್ಕ, ಅರೆ ಅಲ್ಲ ಭಗವಾನ್, ನಿಮ್ದಕ್ಕೆ ಸೊಸೆಗೆ ಏನೋ ಆಗ್ಬಿಟ್ಟಿದೆ. ನಿಮ್ದು ಮಗನಿಗೆ ಫಸ್ಟು ಫೋನ್ಗೆ ಮಾಡಿ ಅವ್ರದಕ್ಕೆ ಹುಚ್ಚಿದ ಥರ ಹಾಡ್ತಾ ಇದ್ದಾರೆ. ಕಡೆ ನನ್ನ ಮಗನಿಗೆ ಒಟ್ಟ ಫೋನ್ ಹಾಕ್ತೀನಿ, ನನಗೂ ಒಟ್ಟ ಅರ್ಥ ಆಗೋಲ್ದು, ನನ್ಗೆ ತಲೆ ಕೆಟ್ಟಂಗೆ ಐತೈತಿ. ಯಪ್ಪ ಇದೇನಪ್ಪ ಇದು ಅಂತ ಹೇಳಿ ಒಟ್ಟ ಫೋನ್ ಹಾಕ್ತೀನಿ. ಇರಪ್ಪ ಹೇಳಮ್ಮ, ಎದಕ್ಕಮ್ಮ ಫೋನ್ ಹಚ್ಚಿ? ಲೋ ಪಾಪ, ಫಸ್ಟ್ ಒಟ್ಟಿಗೆ ಬಾರಲ್ಲ. ನೀನು ಏನ್ರ ಯಾಕೋ ಹುಚ್ಚಮಲ್ಲಿ ಆಡ್ದಂಗೆ ಆಡಕತ್ತಾಳಕಲ್ಲ, ಫಸ್ಟ್ ಒಟ್ಟಿಗೆ ಬಾರಲ್ಲ. ಏನಾಗೈತಿ ಏನ್ಬಿಟ್ಟೈತಿ ನೋಡುವಂತೆ ಬಾರಲ್ಲ. ಅವಳಂತೂ ಒಟ್ಟವಳೆ ಹುಚ್ಚಾಡ್ದಂಗೆ ಆಡಕತ್ತಾಳ, ನನಗಂತೂ ಭಯ ದಿಗ್ಲುಟ್ಬಿಟ್ಟೈತೆ. ಬಾರ ಪಾಪ. ಅಯ್ಯೋ ಏನು ಹೇಳಕತ್ತಿ? ಹುಚ್ಚ ಮಲ್ಲಿ ಆಡ್ದಂಗೆ ಎದಕ್ಕೆ ಹಂಗೆ ಆಡಕತ್ತಾಳ? ನಾನು ನೋಡಿದ್ರೆ ಡ್ಯೂಟಿಗೆ ಬಂದು ನೀನು ನೋಡಿದ್ರೆ ಒಂದೇ ಸಮ ಬಾ 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 ಅಂತ ಒಯ್ಕಂತಿದ್ದು, ಏನಾಯಿತು? ಒಟ್ಟ ನೋಡು, ಅಪ್ಪ ಇದ್ರೆ ಅಲ್ಲ ಅಪ್ಪಂಗೆ ಹೇಳು. ನಾನಂತೂ ಬರೋಕೆ ಹಾಕಿಲ್ಲ, ಡ್ಯೂಟಿ ಆಗಿವನಿ, ನಾನು ಸಂಜೆ ಬರ್ತೀನಿ. ನನ್ನ ಹೆಂಗೆ ಕಳಿಸ್ಬಿಡ್ತಾರೆ ಈಗ ಡ್ಯೂಟಿಯಿಂದ? ಫಸ್ಟ್ ಕಟ್ ಮಾಡು ಫೋನ್, ಫಸ್ಟ್ ಕಟ್ ಮಾಡಬೋದೇವಿ. ನನಗೊಂಥರ ತಿಗ್ಲು ಉಡ್ತೈತಿ ಅಂತಂದ್ರೆ ನಿಮ್ಮ ಅಪ್ಪಂಗ ಫೋನ್ ಹಚ್ಕ ಅಂತ ಹೇಳ್ತೀಯ ಮೂದೇವಿ. ಡ್ಯೂಟಿ ರಜೆ ಕೇಳ್ಕೊಂಡು ಓಡ್ ಬರೋಕ್ಕಾಗಿಕ್ಕಿಲ್ಲ, 10 ಕಿಲೋಮೀಟರ್ ಐತಿ, ಭಾಳ ದೂರ ಐತೇನ. ನನ್ಗೆ ಒಟ್ಟದ ತಲೆನೋವು ತರಬೇಡ್ರಿ, ಕಟ್ ಮಾಡು. ಅದ ಕಣೆಯವ, ನೀನು ಒಳ್ಳೆ ಬೇರೆ ಬಂದ್ರೆ ಅಂತೀಲ್ಲ. ಡ್ಯೂಟಿ ರಜೆ ಹೆಂಗೆ ಕೊಟ್ಬಿಡ್ತಾರೆ, ಏನೋ ಸತ್ರ ಕೆಟ್ಟ ಅಂದ್ರೆ ಕೊಡ್ತಾರೆ. ಅದನ್ನ ಬಿಟ್ಟು ಇಂಥವೆಲ್ಲ ಕೊಡು ಅಂದ್ರೆ ಹೆಂಗೆ ಕೊಡ್ತಾರೆ? ನಿನ್ನೆಂಟ್ರು ಹಿಂಗೆ ಆಡ್ತಾರ ಅಂದ್ರೆ ಒಟ್ಟ ಕೆಲಸಕ್ಕೆ ಬರ್ಬಿಡ್ಕಲ್ಲಪ್ಪ ಅಂತಾರೆ. ನಾನು ಕೆಲಸ ಬಿಟ್ಕೊಂಡ್ರೆ ಫೋನ್ ಕಟ್ ಮಾಡಿಯವ. ಅಯ್ಯೋ ಮಿಂಟು ಬಿಡ್ತಾನೆ, ಮೊಬೈಲ್ ಕಟ್ ಮಾಡ್ಬಿಟ್ಟಲ್ಲ. ಅಯ್ಯೋ ಮಾರಯ್ಯ, ಯಾವ ಕೆಲ್ಸಕ್ಕೆ ಹೋಗೋದ ನೀನು? ರಜೆ ಕೊಡ್ದಾರ ಕೆಲ್ಸಕ್ಕೆ ಆ ಬೋಳಿ ಮಕ್ಳು ಯಾರ ನಿಂಗೆ ರಜೆ ಕೊಡಕ್ಕಿಲ್ಲ ಅಂತ ಒಟ್ಟ ಹಂಗಂತ ಸಾಕಾಗೋಗುತ್ತಾ ಬಿಡ. ನೋಡೆ ಪದಿವ, ನನ್ನ ಮಗಂಗೆ ಏಟ್ ದಿಮಾಕ್ ಐತಿ, ಫೋನೇ ಕಟ್ ಮಾಡ್ಬಿಟ್ನಲ್ಲ. ಯಾರಿಗಾರು ಬಿಟ್ಕೊಂಡು ನಂಗೆ ಡ್ಯೂಟಿಗೆ ರಜೆ ಕೊಡಕ್ಕಿಲ್ಲ ಅಂದ್ಬಿಟ್ಟು ಏನೇ ಮಾಡೋದು ನಂಗೆ ತಲೆನೋವು ತಂದಿಟ್ನಲ್ಲೇ. ಅಯ್ಯೋ ಲಕ್ಷ್ಮೀದು ಅಕ್ಕ, ಅವ್ರದಕ್ಕೆ ತಂದೆ ತಾಯಿ ಮನೆ ಇಲ್ಲೇ ಇದೆಯಲ್ಲ, ಬನ್ನಿ ತಂದೆ ಮನೆಗೆ ಹೋಗಿ ಕರ್ಕೊಂಡು ಬಂದರೆ ಆಯಿತು. ನಿಮ್ದಕ್ಕೆ ಯಾಕೆ ಯೋಚನೆಗೆ ಮಾಡ್ತೀರಾ? ಅವ್ರದಕ್ಕೆ ತಾಯಿಗೆ ಕರ್ಕೊಂಡು ಬರೋಣ. ರುದ್ರಿದು ಇದ್ದಾರಲ್ಲ, ಅವ್ರದಕ್ಕೆ ಮನೆ ಹತ್ರ ಹೋಗಿ ಬರೋಣಂತೆ. ಬನ್ನಿ. ಅವ್ರದ್ದು ಮಗಳು ಒಳ್ಳೆ ಹುಚ್ಚಿದ ಥರ ಆಡ್ತಾ ಇದ್ದಾಳೆ ಅಂದ್ಬಿಟ್ಟು ಬಂದು ಕರ್ಕೊಂಬರೋಣಂತೆ, ನಡೀರಿ. ಹೌದಲ್ಲ, ನೀನು ಹೇಳಿದ್ದು ಒಟ್ಟ ಕರೆನೇ ಆಯಿತು ನೋಡು. ಪಟ್ನಮ್ಮ ಹೋಗಿ ಕರ್ಕೊಂಬಂದ್ರೆ ಆಯಿತು. ಆಮ್ಯಾಗ ಐತಿ ಒಳಗೆ ಒಟ್ಟ ಹುಚ್ಚಾಡ್ದಂಗೆ ಆಡಕತ್ತಕ್ಕಳ ಕಣ. ನನಗಂತೂ ಬೆಳಿಗ್ಗೆಯಿಂದ ಬ್ಯಾಸತ್ತೋಗ್ಬಿಟ್ಟೈತಿ. ಇವಾಗ ನೋಡು ಸಂಜೆ ಆಯಿತು, ಈಟತ್ತಾದ್ರೂ ಮೊಬೈಲ್ ಮುಂದೆನೇ ಕುಣಿಯಕತ್ತಾಳ. ನಾನು ಈಗ ಹೋಗು ಅಲ್ಲಿ ನೋಡ್ಕೊಂಬಂದೆ, ನನಗಂತೂ ಒಟ್ಟ ದಿಗ್ಲುಟ್ಬಿಟ್ಟೈತಿ. ಹಿಂದಿಂದ ಬರಬೇಡ ಧಾರವಾಡ ಮೇರ, ಜೀವನದಾಗ ಕಂಡ ಇಲ್ಲ ನನ್ನಂತ ಹುಡುಗ್ಯಾರ, 3 ಬಿಟ್ಟ ನಿಂತಿ. ನಾನು ಧಾರವಾಡ ವೀರ ಅಲ್ಲ ಡರ್ಲಿಂಗ್, ಹೊಸಪೇಟೆ ವೀರ. ಓಹೋ, ನನ್ನ ಗಂಡಂಗೆ ಏನಿವತ್ತು ಹೆಂಡತಿ ಮೇಲೆ ಭಾಳ ಪ್ರೀತಿ ಬಂದಿರೋಗಿದೆ. ಏನು ರೋಡಲ್ಲೇ ರೊಮ್ಯಾನ್ಸು ಮಾತುಗಳು ಎಲ್ಲ ಈ ಥರ ಇದೆ. ಒಟ್ಟ ನೀನು ಹಿಂಗಿದ್ಯಾ ಬಿಡು, ಭಾರಿ ಇದ್ದಿ. ಆ ಪ್ರೀತಿ ಯಾವಾಗಲೂ ಬಂತು, 1 ವರ್ಷದಿಂದ ನೀನು ಕಳ್ಕೊಂಡಲ್ಲ, ಆವಾಗಲೇ ಗೊತ್ತಾಗ್ಬಿಡ್ತು ಯಾವತ್ತೂ ಕಳ್ಕೊಬಾರ್ದು ಅಂತೇಳಿ. ಅದಕ್ಕೆ ಪಡ್ಕೊಂಡ್ಮೇಲೆ ಯಾವತ್ತೂ ನೀನು ಕಳ್ಕೊಳ್ಳಲ್ಲ, ರಾಣಿ ಥರ ನೋಡ್ಕೊಳ್ಳೋದು. ನಾನು ಒಟ್ಟ ಇವತ್ತಿಂದ ಜಿಂದಲ್ಲ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿನಿ. ಅದಕ್ಕೆ ಇವತ್ತು ಬ್ಲಡ್ ಚೆಕಪ್ಪು ಮತ್ತು ಇದು ಕಣ್ ಚೆಕಪ್ಪು ಎಲ್ಲ ಮಾಡಿಸ್ಬೇಕಂತ ಇವತ್ತು ಅದಕ್ಕೆ ಹೋಗಕತ್ತಾನಿ ಲ್ಯಾಬ್ಗೆ. ನೋಡಿದ್ರ ಅದಕ್ಕೆ ನಿನ್ನ ಮಗನ ಅದು ಯಾವಳ ಗಂಡಂಬಿಟ್ಟು ಬಂದವಳನ್ನ ಅದು ಕಚ್ಕೊಂಡು ಮುದ್ದಾಡ್ಕೊಂಡು ಏನು ಅಬ್ಬೊಬ್ಬ ರೋಡಾಗ ಇವರಿಬ್ಬರೇ ಇರೋರು. ಲೈಲಾ ಮಜ್ನು ಅನ್ನೋ ಥರ ಆಡ್ತಾವ್ರೆ. ಒಟ್ಟ ನಂಗೆ ಹಿಡಿಯೋಲ್ತು ನೋಡ ಇವ್ರು ಕಂಡ್ರೆ.
ನಿನಗೇಂತ ಅಲ್ಲ ಕಣ ಜಯಮ್ಮ, ನನಗೂ ಹೊಟ್ಟೆ ಹಿಡಿಯೋಲ್ತು. ಈ ಗಂಡಂಬಿಟ್ಟವಳು ಗಂಡಿದ್ರುವ ಇನ್ನೊಬ್ಬನ ಜೊತೆ ಚಕ್ಕಂದಾಡ್ಕ ಬಂದವಳು. ಅವಳನ್ನ ಫಸ್ಟ್ ಕಳ್ಸಿದ್ದಲ್ದೆ ಇವಾಗ ಏನು ಕರ್ಕ ಬಂದ್ಮ್ಯಾಗ ಅಯ್ಯೋ ಉಪ್ಪರ್ಕೆ ಮೇಲೆ ಇರ್ಕೊಂಡು ಕೂರಿಸ್ಕೊಂಡು ಮಾಡಕತ್ತಾ. ಯಾರು ಹುಡುಗಿ ಸಿಗ್ಲಿಲ್ವೇನ ಮದುವೆ ಆಗಕ್ಕೆ ಬೇರೆ ಹುಡುಗಿರು ಇವಳೇ ಬೇಕು. ರತಿ ಮನ್ಮತೆ ಏನೋ ಥರ ಕರ್ಕೊಂಬಂದವನಲ್ಲ. ಒಟ್ಟ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ಇವಳು ಯಾಕೆ ರೊಟ್ಟಿಯಾಗ ಕರ್ಕೊಬಂದು ಅಂತೇಳಿ ಒಂದು ಇಟ್ಟು ಮಾಡಿ ಕಲ್ಲ ಕಣೆ. ನನ್ನೇ ಕಾಲು ಹೊತ್ತಂತಾಳೆ ಮೊನ್ನೆ. ಒಂದು ಕಪಾಲ್ ಕುಯ್ಯೋದೊಂದು ಬಾಕಿ ನೋಡ. ನನ್ನ ಗಂಡಿದ್ದ ಏನನ್ನು ಗೊತ್ತದು ಒಂದು ಕಾಲ ಗೊತ್ತದು ಅಂತಂದ. ಇಲ್ಲ ಅಲ್ಲಿವರೆಗೂ ಏನು ನನಗೆ ಕಾಲು ಹೊತ್ತಬೇಕು ಮಾಡಬೇಕು ಇನ್ಮೇಲೆ ನೀವೆಲ್ಲ ಅಂತಾಳೆ. ಇವಳು ಕಾಲು ಅಡಿಲಿ ಇದುವೇನೋ ಥರ ತಿಳ್ಕೊಂಬಿಟ್ಟವಳೆ. ಅಲ್ಲ ಕಣಲ್ಲ ಪ್ರಜು, ರೋಡಾಗ ಏನೋ ಮಾತಾಡ್ಕೊಂಡು ನಿಂತಿಲ್ಲ. ಒಟ್ಟ ಅರ್ಥ ಹಾಕಿಲ್ಲ ಏನೋ ನಿನ್ಗೆ. ಏನು ಮಾತಾಡ್ಕೊಂಡು ನಿಂತಿ ಒಳಗೆ ಕರ್ಕೋಗಿ ಹಿಂಗೆ ಬೀದಿ ನಾಯಿಗಳ ಥರ ಬೀದಿಯಾಗ ನಿಂತ್ಕೋಬೇಡ್ರಿ. ಊರು ಮಂದಿ ನೋಡಿದ್ರೆ ಆಡ್ಕೊಂಡು ಅಯ್ಯೋ ಊರು ಮಂದಿ ನೋಡ್ಬೇಕು ಬಿಡವ. ನಾನು ನನ್ನ ಎಂಟ್ರು ತಪ್ಕೊಂಡಿನಿ ಏನಾರು ಅವ್ರ ಎಂಟ್ರು ಏನಾರು ತಪ್ಕೊಂಡಿನೇನ? ಅವ್ರ ಎಂಟ್ರು ಏನಾರು ತಪ್ಕೊಂಡು ಇಲ್ಲ ಮಾತಾಡಕತ್ತವೆ. ನನ್ನ ಎಂಟ್ರ ಜೊತೆ ಮಾತಾಡಕತ್ತಾನೆ. ಅವ್ರ ಎಂಟ್ರು ಕೂಡ ಏನಾರು ಕರ್ಸ್ಬಿಟ್ಟು ಅವ್ರ ಎಂಟಿರ್ನ ಇಲ್ಲಾಂದ್ರೆ ಅವ್ರ ಗಂಟಿರ್ನ ಕರ್ಸ್ಬಿಟ್ಟು ಏನಾರು ಮಾತಾಡಕತ್ತೀನಿ. ಇಲ್ಲ ಅವ್ರ ಮಕ್ಳು ಮರಿನ ಕರ್ಬಿಟ್ಟು ಮಾತಾಡಕತ್ತೀನಿ. ಯಾವ ಸುಡ್ರು ಏನು ಅನ್ನೋದು ರೋಡಾಗ ಯಾವಳರು ಅನ್ಲಿ ಮೆಟ್ಟು ತಗೊಂಡಿರ್ತೀನಿ. ಯಾವನಾರು ಅನ್ಲಿ ಮೆಟ್ಟರಿ ಮಟ್ಕ ಹೊಡಿಯೋದು. ಒಟ್ಟ ಸುಮ್ಮನೆ ಬಿಡೋಕ್ಕಿಲ್ಲ ಯಾರಾದ್ರೇನು. ನೋಡಿದ್ರೆ ತಿಕ್ಕ ಮುಚ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನನ್ನ ಇಡ್ತಿರ್ತೀನಿ ನಾನು ಮಾತಾಡ್ಕೊಂಡಿರ್ತೀರಿ. ಅವ್ರಿಗೇನು ಅದೇನೋ ಕೆಳಗೆಲ್ಲ ಉರಿ ಏನ? ಅಲ್ಲ ಕಣೆ ಜಯಮ್ಮ, ನಿನ್ನ ಮಾತ ಕೇಳಿ ನಾನು ಪೋರ್ಸಾಗ ಬಂದು ಜಗಳ ಮಾಡಿದೆ. ನೋಡಿ ನನ್ನ ಮಗ ಹೆಂಗೆ ಒಟ್ಟ ಬಯಕತ್ತಾನ. ಲೌಡಿ ಸುಮ್ಮನೆ ಕುಂದ್ರೆ ನಂಗೆ ಏನು ಗೊತ್ತಿತ್ತದಕ್ಕೆ ನನ್ನ ಮಗ ಹಿಂಗೆ ಮಾತಾಡ್ತಾನೆ ಅಂತೇಳಿ. ಒಟ್ಟ ಅವಳು ಪರವಾಗಿಬಿಟ್ಟವನೆ. ಏನೋ ಮಾಟ ಕುಟ್ಲ ಮಾಡಿಸ್ಕೊ ಬಂದಿರ್ಬೇಕಣ ಆಕಿ. ಒಟ್ಟ ನನಗೆ ಅದ ಭಯ ಆಗ್ತಾಯಿತ್ತು ನೋಡ. ಅಲ್ರಿ ಅದಕ್ಕೆ ಮನೆಯಾಗ ಇರ್ತೀರ ಸುಮ್ಮನೆ ಇರೋಕ್ಕಾಗಲ್ಲ. ಒಟ್ಟ ನಿನಗೆ ಏನಾರು ಒಂದು ಮಾತಾಡ್ಬೇಕು ಬಿಡ್ಬೇಕಂತ ಅನಿಸ್ತಾ ಇರುತ್ತೇನೋ. ಸುಮ್ಮನೆ ತಪ್ಪ ಕುಂದ್ರಕ್ಕಾಗಲ್ಲ. ನಾದಿ ಬಂದವಳಲ್ಲ ಅದಕ್ಕೆ ತಿಕ್ಕ ಮ್ಯಾಕ್ ಹೋಯ್ತೈತೇನೋ. ಸುಮ್ಮನೆ ತಪ್ಪಿರೋದು ಕಲ್ತ್ಕೊಳ್ಳಿ. ನೀನು ಅವಾಗ ನನಗೂ ಹಂಗ ಅಂತಿದ್ದು. ಯಾರ ಜೊತೆ ಏನಾರು ಮಾತಾಡಿದ್ರೆ ಮೆತ್ತಗಿರ್ಬೇಕು ತೆಪ್ಪಗಿರ್ಬೇಕು ಅಂತೀರಿ. ನೀವು ತೆಪ್ಪಗಿರೋದು ಕಲ್ತ್ಕೊಳ್ಳಿ. ಓ ಪ್ರಜು ಮಯೂರಿ ಇಲ್ಲೇ ಇದ್ದೀರಾ? ಒಟ್ಟ ನಿಮ್ಮನೆ ಕೂಯಕ್ ಬಂದೆ ನೋಡ್ರಿ. ಬಾರಪ್ಪ ಒಂಚೂರು ನಮ್ಮನೆ ತಕ. ಅಯ್ಯೋ ಲಕ್ಷ್ಮಿ ಆಂಟಿ, ನೀವೇನು ಒಟ್ಟ ಬಂದ್ಬಿಟ್ಟಿರಾ? ಯಾಕೆ ಏನಾಯ್ತು? ಯಾರಿಗೇನಾಯ್ತು? ಅಯ್ಯೋ ಕಲ್ಪನೆಗೆ ಏನಾರು ಆಗ್ಬಿಡ್ತಾ? ಯಾಕಂಟಿ ಹಿಂಗೆ ಕೂಡ ಬಂದಿರಾ? ಏನಾಯ್ತಂಟಿ? ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾಯ್ತಂಟಿ? ಅಯ್ಯೋ ಲಕ್ಷ್ಮಿದು ಹಾಕೋದು ಎಳ್ಳು ಮೂಡಲಿ ಇಲ್ಲ. ನಮ್ದಕ್ಕೆ ಹೇಳ್ತೀವಿ ಕೇಳಿ. ನಿಮ್ದಕ್ಕೆ ಗಂಡದು ತಂಗಿದು ಹಾಕೋದು ಇದಾರಲ್ಲ, ಅವ್ರದಕ್ಕೆ ಹೇಗೆ ಹಾಡ್ತಿದ್ದಾರೆ ಗೊತ್ತಾ? ಲಕ್ಕದು 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 ನಮ್ದಕ್ಕೆ ನಗದು ಹೊಲಿ ಅಂತಾರೆ. ಲಕ್ಕದು 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 ನಮ್ದಕ್ಕೆ ಕಲ್ಪನಾದು ಅಂತಾರೆ. ಒಳ್ಳೆ ಹುಚ್ಚಿದು ತರ ಹಾಡ್ತಾ ಇದ್ದಾರೆ. ಅವ್ರದಕ್ಕೆ ಹುಚ್ಚಿಗೆ ಎದ್ದು ಬಿಟ್ಟಿರ್ಬೇಕು. ಬನ್ನಿ. ಅಯ್ಯೋ ಅಯ್ಯೋ ನಮ್ಮ ಕಲ್ಪನೆಗೆ ಏನಾಯ್ತು? ಹುಚ್ಚಿಗೆ ಚಿಡ್ದು ಬಿಡ್ತಾರೆ. ನಡೀರಿ ನೋಡುವಂತೆ. ಅಯ್ಯೋ ಅವತ್ತೆಲ್ಲೋ ಬಿದ್ದು ಬಂದಾಗಿಂದ ಒಳ್ಳೆ ಹುಚ್ಚು ಚಿಡ್ದಂಗಡಕತ್ತಾಳೆ. ನಡೀರಿ ನೋಡುವಂತೆ ಫಸ್ಟ್ ನಡೀರಿ. ನಂಗಂತೂ ಒಟ್ಟ ಗೊತ್ತಿಲ್ಲಪ್ಪ. ಒಳ್ಳೆ ಹುಚ್ಚರಿಗಿಂತ ಹೆಚ್ಚಾಗಡಕತ್ತಾಳ. ಬಾರಪ್ಪ ಒಂಚೂರು ತೋರಿಸ್ತೀನಿ. ಅಯ್ಯೋ ಭಗವಂತ, ಇವ್ರು ರೊಟ್ಟಿಯಾಕ ಮದುವೆ ಮಾಡ್ಕೋಬೋದ್ರು. ನನ್ನ ಮಗಳಿಗೆ ಏನಾಯ್ತು ಭಗವಂತ? ಅಯ್ಯೋ ಬಾರೆ ಅದಕ್ಕೇನದೆ ಬರುತ್ತೆ. ಬಾರೆ ನಾದ್ನಿ ನೋಡ್ಕೊಬ್ರು ಮತ್ತೆ ಬಾರೆ ಜಯಮ್ಮ. ನನ್ನ ಮಗಳಿಗೆ ಏನಾಯ್ತು ಬಾರೆ? ಮನೆಯಾಕ ಮದುವೆ ಮಾಡ್ಕೊಂಡು ಹೋಗಿರೋದಕ್ಕೆ ಓಡ್ ಬಂದು ಮನೆ ಬಾಕಲಕ್ಕ ಕರಿತಿರೋದು. ಇಲ್ಲ ಅಂದಿದ್ರೆ ಯಾವಳಾರ ಆಗಿದ್ರೆ ಬಿಡು ಹುಚ್ಚು ಹೆಂಗ್ ಸಾಯ್ಲಿ ಏನೋರು. ಮುಚ್ಕೊಂಡ್ ಬರತ್ ಕಲ್ತ್ಕ. ಮೆತ್ತಗವಳೆ ಅನ್ಬಿಟ್ಟು ಲಕ್ಷ್ಮಿ ಏನ್ ತಲೆ ಮ್ಯಾಕ್ ಬಂದಿ ಅಂದ್ರ ತಲೆನೇ ಬೋಳ್ಸ್ಬಿಡ್ತೀನಿ ಬೋಳಿ ಮಗಳ ನಿಂದ. ಒಟ್ಟ ತಲೆ ಮ್ಯಾಕ್ ಕುತ್ಕೊಳ್ಳೋದು ಮಾಡೋದಕ್ ಬಂದಿ ಅಂದ್ರ ನಿನ್ ತಲೆನೇ ಇರಕ್ಕಿಲ್ಲ. ಮುಚ್ಕೊಂಡ್ ಬಾ. ನಿಮ್ದಕ್ಕೆ ರೈಟ್ಗೆ ಮಾತ್ಗೆ ಹಾಡಿದ್ರಿ ಲಕ್ಷ್ಮೀದು ಅಕ್ಕ. ಅವ್ರದಕ್ಕೆ ಹದ್ರೋಗಿ ಬಿಟ್ರು. ಮಾತದ್ದು ಬರ್ತಾ ಇಲ್ಲ. ಮುಗಿದ ತರ ಆಡ್ತಾರೆ. ನಡೀರಿ ಹೋಗೋಣ. ಅವ್ರದಕ್ಕೆ ಏನಾಗಿದೆ ಫಸ್ಟ್ಗೆ ನೋಡೋಣ. ಹುಟ್ಟೋ ಮಕ್ಕಳೆಲ್ಲ ತೂಗು ತೊಟ್ಟಿಲ್ಲಲ್ಲಿ ನನ್ನ ನಿಟ್ಟರಲ್ಲ ತಿಪ್ಪೆ ತೊಟ್ಟಿಯಲ್ಲಿ ನಾನು ನಾಗವಲ್ಲಿ ಕಲ್ಪನಾ ಅಯ್ಯೋ ಇದೇನಾಯ್ತು? ನಿನ್ನ ಮಗಳಿಗೆ ಏನೇ ಆಗೈತಿ? ನಾನು ಆಗವಲ್ಲಿ ನನ್ನ ಕಲ್ಪನಾ ಅಂದ್ಕೊಂಡು ಕುಣಿಯಕತ್ತಾಳ. ಹುಚ್ಚಿಗೆ ಚಿಡ್ದು ಬಿಡ್ತಾ ಹೆಂಗ? ಇಲ್ಲ ದೇವ್ಗಿ ಒತ್ತಬಿಟ್ಟೈತಾ? ಯಾವುದೇ ದೇವ್ವನ ಹತ್ತಿರ್ಬೇಕು. ಒಟ್ಟ ಭಯ ಆಗ್ತೈತಿ ನೋಡ. ಅಲ್ಲ ಕಣ್ರಿ, ನಿನ್ನ ತಂಗಿಗೆ ಏನ್ರಿ ಆಗೈತಿ? ಕಲ್ಪನಂಗ ಹುಚ್ಚಿಗೆ ಚಿಡ್ದು ಬಿಟ್ಟೈತೆ ಹೆಂಗ? ಲಕ ನಾನು ಕಲ್ಪನಾಗ ಅದು ಇದು ಅಂತಳ. ಒಟ್ಟ ಭಯ ಆಗ್ತೈತಲ್ರಿ. ಈಕಿಗೆ ಏನ್ರಿ ಆಗೈತಿ? ಅಯ್ಯೋ ಭಗವಂತ, ಹುಚ್ಚಿಗೆ ಚಿಡ್ದು ಬಿಡ್ತಾ. ಒಟ್ಟ ಅರ್ಥ ಆಗೋಲ್ದಲ್ಲ. ನಾನು ಯಾರನ್ನೂ ಒಟ್ಟ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ನೋಡ್ತೀರಾ? ನನ್ನೇ ನೋಡ್ತೀರಾ? ಎಲ್ಲರಿಗೂ ಚಾಕತನ ಚುಚ್ಚಬಿಡ್ಲಾ? ಅಡುಗೆ ಮನೆಯಿಂದ ಎತ್ಕೊಂಬರಲ್ಲ? ಇಲ್ಲ ಸೊಂಟದಲ್ಲಿ ಒಂದು ಚಾಕು ಇಟ್ಕೊಂಡು ಅದನ್ನ ತೆಗಿಲ್ಲ? ಇಲ್ಲ ಅಂದ್ರೆ ನಾನು ಬೆಳ್ಳೆ ಚಾಕು ಮಾಡ್ಕೊಂಡು ಚುಚ್ಚಬಿಡ್ಲಾ? ಏನ್ ತಗೊಂಡು ಚುಚ್ಚಲಿ ನಿಮ್ಗೆ? ಒಟ್ಟ ಅರ್ಥ ಆಗೋಲ್ದಲ್ಲ. ಏನ್ರ ಚುಚ್ಚಲಿ? ನಾನು ನಾಗವಲ್ಲಿ. ಅಯ್ಯೋ ಲಕ್ಷ್ಮೀದು ಅಕ್ಕ, ನಿಮ್ದಕ್ಕೆ ಸೆಸೆ ನಮ್ದಕ್ಕೆ ಚುಟ್ಟರಂತೆ. ನಮ್ದಕ್ಕೆ ಹೊಟ್ಟ ಭಯಾಗಿ ಆಗ್ಬಿಟ್ಟಿದೆ. ಅಯ್ಯೋ ಭಗವಂತ, ಅವ್ರದ್ದು ಸೈತಾನ್ದು ಆಗ್ಬಿಟ್ಟಿದೆ. ಅಯ್ಯೋ ನಮ್ದಕ್ಕೆ ಚುಚ್ಚು ಬಿಡುತ್ತಂತೆ. ನಮ್ದಕ್ಕೆ ಹೊಟ್ಟ ನೋಡ್ತಂದ್ರೆ ನಮ್ಮನ್ನೆಲ್ಲ ಚುಚ್ಚು ಬಿಡುತ್ತೆ ಅದು. ಅಯ್ಯೋ ಸೈತಾನ್ ದೂರ ಚೂಡ ಹಿಡು. ಅಯ್ಯಯ್ಯೋ ಸೈತಾನ್ಗೆ. ನಂಗ ಒಟ್ಟ ಅರ್ಥ ಆಗೋಲ್ದಲ್ಲ ಇದೇನಿದು ಅಂತೇಳಿ. ಸುಮ್ಕ ತಪ್ಕೆರೆ ಒಟ್ಟ ಭಯ ಆಗ್ತೈತಿ. ನಾನ ಮುಂದೆ ನಿಂತೀವಿ, ಇನ್ನು ಸುಮ್ಮನೆ ರೀ. ಅಯ್ಯಯ್ಯೋ ನಮ್ಮತ್ತೆ ನಮ್ಮವ್ವ ಊರೂರೆಲ್ಲ ಬಂದ್ಬಿಟ್ಟವ್ರಲ್ಲಪ್ಪ. ನಾನು ಅಷ್ಟು ಜೋರಾಗಿ ಕತ್ತಿರ್ತಿದ್ದ. ಅಯ್ಯೋ ಮಾರಯ್ಯ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.